ನಮಸ್ಕಾರ, ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಈವ್ನಿಂಗ್. ಈಗ ನಾನು ಹೇಳ್ತಿರ್ತಕ್ಕಂಥ ಒಂದು ಆಸ್ತಿ ಇದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಆಸ್ತಿ. ಈ ಆಸ್ತಿ ಪಕ್ಕದಲ್ಲಿ ಇನ್ನೊಬ್ಬರು ಆಸ್ತಿ, ಇವರು ಹೋಮ್ ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ. ಅಕ್ಕಪಕ್ಕ ಅಲ್ಲೊಬ್ರು ಇಲ್ಲೊಬ್ಬರು ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿರ್ತಕ್ಕಂಥವ್ರು ಅಥವಾ ಸರ್ಕಾರದಿಂದ ಏನದು ಮಂಜೂರಾತಿಯಾಗಿ ಎಂಥದ್ದು ಗಂಗಾ ಕಲ್ಯಾಣ ಯೋಜನೆ ಅಂತ ಬರ್ತದಲ್ಲ, ಆ ಥರ ಯೋಜನೆಯಲ್ಲಿ ಆಗಿರ್ತಕ್ಕಂಥವ್ರು ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲ ರೀತಿಯಲ್ಲೂ ಇದೆ. ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಇದರಲ್ಲಿ ಇದು ಒಟ್ಟು 3.25 ಎಕರೆ. ಒಂದು ನಂಬರು 4 ಕುಂಟೆ, ಇನ್ನೊಂದು ನಂಬರು 1 ಎಕರೆ 17 ಕುಂಟೆ, ಇನ್ನೊಂದು ನಂಬರು 2 ಎಕರೆ 9 ಕುಂಟೆ. ಒಟ್ಟು 3 ಎಕರೆ 30 ಕುಂಟೆ. ಈಗ ಒಬ್ಬೊಬ್ಬರು ಕೇಳ್ತಾಯಿದ್ರು ನನಗೆ ಯಾವುದಾದ್ರು ಆಸ್ತಿನಲ್ಲಿ ಒಂದು ಸ್ವಲ್ಪ ಅಂಥ ಗಿಡ ಇಂಥ ಗಿಡ ಅಂದರೆ ಅಂಥ ಮರ ಇಂಥ ಮರ ಇರ್ತಕ್ಕಂಥದ್ದು ಬೇಕು ಅಂತ. ಅಂಥವ್ರಿಗೆ ಇದು ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಈ ಹುಣಸೆ ಮರಗಳು ಏನಿದೆಯಲ್ಲ, ಇದು ಲಾಸ್ಟ್ ಎಂಡ್. ಇದು ಈ ಹುಣಸೆ ಮರಗಳಿದೆಯಲ್ಲ, ಇದು ಲಾಸ್ಟ್ ಎಂಡ್. ಇಲ್ಲಿಗೆ ಪಂಪ್ ಸೆಟ್ ಹಾಕಬೇಕು ನೀವು ಅಷ್ಟೇ. ಅಂದರೆ ಇಲ್ಲಿ ಪಂಪ್ ಸೆಟ್ ಆಗಲಿ ಅಥವಾ ಕಲ್ಕಂಬ ಆಗಲಿ ಏನೂ ಇಲ್ಲ, ಇದೆಲ್ಲ ಮಾಡ್ಕೋಬೇಕು ನೀವು. 1-2 ಮಾವಿನ ಹಸಿಗಳಿದೆ, ಒಂದು ಆಲ್ದ ಮರ ಇದೆ, ಇನ್ನು ಅದು ಬಿಟ್ಟರೆ ಹುಣಸೆ ಮರಗಳಿದೆ ನೋಡಿ. ಇದೆಲ್ಲವೂ ಕೂಡ ಇವ್ರದ್ದೇನೆ, ಇದೆಲ್ಲವೂ ಆಯಿತಾ. ಆಸ್ತಿ ಏನಿದೆಯೋ ಆಲ್ಮೋಸ್ಟು ಒಂದು ನಿಮಿಷ ಹೇಳ್ತೀನಿ. ಇದು ಸಂಪೂರ್ಣ ರೆಡ್ ಸಾಯಿಲು, ಬಟ್ ರೆಡ್ ಸಾಯಿಲ್ ಆದರೆ ಸ್ವಲ್ಪ ನುರ್ಜುಗಲ್ಲು ಬರ್ತದೆ. ನುರ್ಜುಗಲ್ಲು ನೋಡಿ, ಇಲ್ಲಿ ನೋಡಿ. ಅಂದರೆ ಇದು ಯಾವ ಥರ ನುರ್ಜುಗಲ್ಲು ಅಂದ್ರೆ ನಮ್ಮ ಹಳ್ಳಿ ಬೆಣ್ಚ್ಕಲ್ಲು ಅಂತೀವಿ ನಾವು. ಅಂದರೆ ಕೆಂಪು ಮಿಶ್ರಿತ ಬೆಣ್ಚ್ಕಲ್ಲು, ಅದರಲ್ಲಿ ವೈಟ್ ಕಲ್ಲು ಇದೆ. ಇದು ತೋಟಗಾರಿಕೆ ಕ್ರಾಪ್ಗೆ ಒಳ್ಳೆ ಮಣ್ಣಿದು, ನನ್ನ ಪ್ರಕಾರ 100% ಒಳ್ಳೆ ಮಣ್ಣಿದು. ಸೇಮ್ ಆಸ್ತಿ ಎಲ್ಲವೂ ಹೀಗೆ ಇದೆ. ಒಂದು ಸ್ವಲ್ಪ ಉತ್ತಿದ್ದಾರೆ, ಇನ್ನು ಸ್ವಲ್ಪ ಹಾಗೇ ಇದೆ, ಆಯ್ತಲ್ಲ. ನೋಡಿ, ಅದೇ ಊರಿಂದ 1 ಕಿಲೋಮೀಟ್ರಷ್ಟು ರೇಡಿಯೇಷನ್ ಆಗುತ್ತೆ, ಅಂದರೆ ಅಂತರ ಆಗುತ್ತೆ ನೋಡಿ. ಅದೇ ಹಳ್ಳಿ. ಸೊ ಈ ಆಸ್ತಿಗೆ ಒಂದು ಅರ್ಧ ಕಿಲೋಮೀಟ್ರಷ್ಟು ಡಾಂಬರ್ ರಸ್ತೆಯಿಂದ ಒಳಗಡೆ ಬರಬೇಕು. ನಿಮಗೆ ಊಟಿ NH ಇಂದ ಇಲ್ಲಿಗೆ ಸ್ಪಾಟ್ಗೆ ಒಂದು 15 ಆಗುತ್ತೆ. ಅಂದರೆ ಈ ಬೇಗೂರು ಇದು ಕೂಡ ಆಸ್ತಿನೇ. ನಾನಿವಾಗ ಏನು ಹೋಗ್ತಾ ಇದ್ದೀನಲ್ಲ, ಇದು ಕೂಡ ನೋಡಿ ಇವ್ರದ್ದೇನೆ ಆಸ್ತಿ. ನೋಡಿ, ಇದೊಂದು ಆಸ್ತಿ. ಏನಂದರೆ ಅಷ್ಟು ವರ್ಷದಿಂದ ಹಂಗೆ ಬಿಟ್ಟಿದ್ದಾರಲ್ಲ ನೋಡಿ, ಎಲ್ಲವನ್ನು ಮಾಡಲಿಕ್ಕಾಗಲ್ಲ. ಹೊಡಿದೊಂದು ಆಲ್ದ ಮರ, ಈ ಆಲ್ದ ಮರನೂ ಕೂಡ ಇವ್ರಿಗೆ ಇರುತ್ತೆ. ಇಲ್ಲಿಂದ ಈಚೆಗೆ ಇದೆಲ್ಲವೂ ಕೂಡ ನೋಡಿ, ಇದೆಲ್ಲವೂ ಇವ್ರದ್ದೇನೆ. ಈ ಕಡೆ ಎಂಡು ಅಲ್ಲೊಂದು ಹುಣಸೆ ಮರ ಕಾಣಿಸ್ತಾ ಇದೆ ನೋಡಿ, ಆ ಹುಣಸೆ ಮರ ಎಂಡು ಪಶ್ಚಿಮಕ್ಕಾದಂಗೆ. ಇನ್ನು ಆಲ್ಮೋಸ್ಟ್ ನಾರ್ತ್ ಸೌತೆ ಇದು ಉದ್ದ ಜಾಸ್ತಿ ಇದೆ. ಆಮೇಲೆ ಅಗಲನೂ ಇದೆ, ಇಲ್ಲಿಂದ ಅಲ್ಲಿ ತನಕನೂ ಇದೆ. ಅಗಲನೂ ಕೂಡ ಇದೆ, ಉದ್ದನೂ ಕೂಡ ಇದೆ. ಇನ್ನೊಂದು ವಿಷಯ ಏನಂದರೆ, ಈಗ ನಾನು 4 ಕುಂಟೆ 1 ನಂಬರ್ ಹೇಳಿದೆ ನೋಡಿ. ಆ 4 ಕುಂಟೆ ಇದಕ್ಕೆ ರಸ್ತೆ ಇಲ್ಲದಿರೋದ್ರಿಂದ ಇನ್ನೊಬ್ಬರು ಅಲ್ಲಿ ತಗೊಂಡಿರ್ತಕ್ಕಂಥ. ಇಲ್ಲೇನಂದರೆ ಅಕ್ಕಪಕ್ಕ ಹೋಮ್ ಸೆಟ್ ಮಾಡಿದ್ದಾರೆ ಇತ್ತೀಚೆಗೆ, ಒಬ್ಬೊಬ್ಬರು ಅಲ್ಲೊಬ್ರು ಇಲ್ಲೊಬ್ಬರು. ಇವ್ರು ಮಾಡ್ಕೊಂಡಿಲ್ಲ ಅಷ್ಟೇ ನೋಡಿ. ಇಲ್ಲಿಗೆ ಬಂದು ಹೆಂಡಾಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಆಸ್ತಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈಗ ಮೇಲ್ಭಾಗಕ್ಕೆ ಹೋಗುತ್ತೆ.
ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬಂದು ನಿಮಗೆ ಅಗಲ ಸಿಗುತ್ತೆ, ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ರಾಸ್ ಸಿಗುತ್ತೆ. ಅದಷ್ಟು ಬಿಟ್ಟರೆ ಏನಿಲ್ಲ. ಆಸ್ತಿ 90% ಎಲ್ಲ ಸಮತಟ್ಟವಾಗಿದೆ. ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ಇದೆ. ಇದೆಲ್ಲವೂ ಕೂಡ ಸಂಪೂರ್ಣ ಇವ್ರದ್ದೇನೆ. ನೀಟಾಗಿ ಅದ್ಬಸ್ ಮಾಡಿ ಕಲ್ಕಂಬ ಹಾಕ್ಕೊಂಡ್ರೆ ಈ ಆಸ್ತಿಯಿಂದ ಇನ್ನೊಬ್ರಿಗೆ ಯಾರಿಗೂ ಎಂಟ್ರೆನ್ಸ್ ಇಲ್ಲ. ಈ ಆಸ್ತಿಯಿಂದ ನೋಡಿ, ಇಲ್ಲಿಂದ ಈಗೇನು ನೋಡ್ತಾ ಇದ್ದೀರಲ್ಲ, ಇದು 4 ಕುಂಟೆ. ಇವ್ರಿಗೆ ರಸ್ತೆ ಇಲ್ಲದೆ ಇರೋ ಕಾರಣ 4 ಕುಂಟೆನ ಇನ್ನೊಬ್ಬರಿಂದ ಕ್ರೈಮ್ ಮಾಡಿಕೊಂಡು ಇವರು ಏನು ನೋಡಿ ಎಂಟ್ರೆನ್ಸ್ನ ಇಟ್ಕೊಂಡಿರೋದು. ಸ್ವಲ್ಪ ಇರಾಷ್ಟ್ರಕ್ಕೆ ಈಗ ಅಚ್ಚುಕಟ್ಟು ಮಾಡಿದ್ದಾರೆ. ಇನ್ನು ನೀಟಾಗಿ ಅಚ್ಚುಕಟ್ಟು ಮಾಡ್ಕೋಬೋದು. ಅವ್ರಿಗೆ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಅವ್ರ ಹತ್ರ. ಹಾಗಾಗಿ ಹಾಗೇ ಇದೆ. ಈ 4 ಕುಂಟೆ ಇಳಿತಿದ್ದಂಗ್ಲೇ ರೆಕಾರ್ಡ್ ರಸ್ತೆ. ನೋಡಿ, ಇದು ರೆಕಾರ್ಡ್ ರಸ್ತೆ. ನೋಡಿ, ಇದು ರೆಕಾರ್ಡ್ ರಸ್ತೆ. ಹಿಂಗೆ ಹೋದರೆ ಈ ಗ್ರಾಮದ ರೈತರ ಇನ್ನುಳಿದ ಆಸ್ತಿಗಳಿಗೆ ಹೋಗುತ್ತೆ. ನೋಡಿ, ಇದೆಲ್ಲ ಪಂಪ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ಇದೇ ಊರಿನವರು ರೈತರು. ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ. ಹಳ್ಳಿ ನಾನು ಆಗಲೇ ಹೇಳಿದ್ನಲ್ಲ, ನೋಡಿ ಅದೇ ಊರು, ಹಳ್ಳಿ ಗ್ರಾಮ. ಇವ್ರು ಬಾಳೆ ಹಾಕಿದ್ದಾರೆ. ಇವರು ಕೊಕೊನಟ್ಸು ಮತ್ತು ಅರಿಶಿನ, ಈರುಳ್ಳಿ ಈ ಥರದ್ದೆಲ್ಲ ಹಾಕ್ತಾರೆ. ಇದು ಒಂದು ಅರ್ಧ ಕಿಲೋಮೀಟ್ರಷ್ಟು ಇದೇ ಥರ ಸೇಮ್ ರಸ್ತೆ, ಮೆಟ್ಲಿಂಗ್ ರಸ್ತೆ. ಒಂದು ಅರ್ಧ ಕಿಲೋಮೀಟ್ರಷ್ಟು ಡಾಂಬರ್ ರಸ್ತೆ. ಹಳ್ಳಿಯಿಂದ ಈ ಸ್ವಲ್ಪ ಈ ಒಂದು ರಸ್ತೆ ನೀಟಾಗಿಲ್ಲದೆ ಇರೋದ್ರಿಂದ ನಮಗೆ ಎಷ್ಟು ದೂರ ಅಂತ ಅನಿಸುತ್ತೆ. ಆದರೆ ಭಾಳ ಹತ್ತಿರ ಇದೆ. ಇಲ್ಲಷ್ಟೇ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಹಳ್ಳಿ ಭಾಳ ಹತ್ತಿರ ಇದೆ. ಅದ್ರ ಜೊತೆಗೆ ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾ ಇರೋದ್ರಿಂದ ಇಲ್ಲಷ್ಟೇ ಆಗ್ಬೋದು, ಏನು ತೊಂದರೆ ಏನಿಲ್ಲ. ಇದು ಗುಂಡ್ಲುಪೇಟೆಯಿಂದ ಈ ಲ್ಯಾಂಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಈ ಲ್ಯಾಂಡಿಂದ ಗುಂಡ್ಲುಪೇಟೆ 10 ಕಿಲೋಮೀಟ್ರ್ ಆಗುತ್ತೆ. ಈ ಲ್ಯಾಂಡಿಂದ ಆಚೆಗೆ ಗುಂಡ್ಲುಪೇಟೆ ಇರೋದು. ಗುಂಡ್ಲುಪೇಟೆಯಿಂದ ಆಚೆಗೆ ಆಸ್ತಿ ಇಲ್ಲ. ಈ ಲ್ಯಾಂಡಿಂದ ಗುಂಡ್ಲುಪೇಟೆ 10 ಕಿಲೋಮೀಟ್ರು. ಈ ಕಡೆ ನೀವು ನಂಜನಗೂಡು ಮಾರ್ಗ ಬಂದರೆ ನಿಮಗೆ ನಿಯರ್ ಬೇಗೂರು. ನಿಮಗೆ ಬೇಗೂರಿಂದ ಬಂದರೆ ಈ ಒಂದು ಜಾಗಕ್ಕೆ ನಾನು ಆಗಲೇ ಹೇಳ್ದಂಗೆ ಒಂದು 15 ಆಗುತ್ತೆ. ಇದೇ ಥರ ರಸ್ತೆ. ಅಂದರೆ ರಸ್ತೆ ಇದು ಇರಲಿಲ್ಲ. ಇತ್ತೀಚೆಗೆ ನಾನು ಗೊತ್ತಿರೋ ಮಟ್ಟಿಗೆ ಎಲ್ಲ ಹಂಗೆ ಇತ್ತು. ಇತ್ತೀಚೆಗೆಲ್ಲ ರೋಡ್ ಮಾಡಿದ್ದಾರೆ. ಇದನ್ನ ಕಲ್ಲು ಹಾಕಿದರೆ ಎಷ್ಟೇ ಮಳೆ ಹೋದರೂ ಇದು ಏನು ನೋಡಿ ಇದಾಗಲ್ಲ, ಆ ಥರ ಮಾಡಿದ್ದಾರೆ. ಅಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ 4 ಕುಂಟೆಯವ್ರಿಗೆ ರಸ್ತೆ ಇಲ್ಲದೇ ಇರೋ ಕಾರಣ ಇದು ಏನು ತಗೊಂಡಿರೋ ಅಂಥದ್ದು. ಅಲ್ಲಿ ನೋಡಿ, ನೀರು ನೋಡಿ ಹೆಂಗೆ ಹೊಡಿತಾ ಇದೆ ತೆಟ್ಟಲ್ಲಿ. ಇದು ಕೂಡ ಬಾಳೆ ಹಾಕಿದ್ದಾರೆ ನೋಡಿ ಆ ಕಡೆಗೆ. ಫಸ್ಟ್ ಕ್ಲಾಸಾಗಿದೆ ಲ್ಯಾಂಡ್ ಮಾತ್ರ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಗುಂಡ್ಲುಪೇಟೆಯಿಂದ ನಾನು ಆಗ ಹೇಳಿದಂಗೆ 10. ಸೊ ನಿಮಗೆ ಮೈಸೂರಿಂದ ಬಂದರೆ ನಿಮಗೆ ಬೇಗೂರು 22 20 + 20 42, 42 ಒಂದು 12, 44 54, ಈಚೆಗೆ 3 57 ಆಗುತ್ತೆ. ಸ್ಪಾಟಿಗೆ 57 ಆಗುತ್ತೆ. ಇದೇ ಊರಿನ ರೈತರು. ಓಕೆ, ಥ್ಯಾಂಕ್ ಯು.